ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಬೇಸಿಗೆನಲ್ಲಿ ನಾವು ಯಾವ್ಯಾವ ತರಕಾರಿಗಳನ್ನು ಹಾಕ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ ರಾಜಗಿರಿ ಸೊಪ್ಪು ಏನಂದರೆ ನೀವು ಎಲ್ಲ ಟೈಮಲ್ಲೂ ಬೆಳ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರಾಜಗಿರಿ ಸೊಪ್ಪು ನೀವು ಒಂದು ಸಾರಿ ನೆಟ್ಟರೆ ಸಾಕು, ತುಂಬಾ ಬೆಳ್ಕೊಳುತ್ತೆ ಇದು. ನೋಡಿ ಎಷ್ಟು ಚಿಕ್ಕದಾಗಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಇದ್ರ ಪಲ್ಯ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಆರ್ಗ್ಯಾನಿಕ್ಕಾಗಿ ನಾವು ಬೆಳೆಯೋದ್ರಿಂದ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಾಗಾಗಿ ನೀವು ಮನೆಯಲ್ಲೇ ಬೆಳ್ಕೋಬೋದು. ನಿಮ್ಮ ಹತ್ರ ಬೀಜ ನಿಮಗೆ ಸಿಗಲ್ಲ ಅಥವಾ ನೀವು ಕೊಂಡು ತೊಗೊಳೋದು ಬೇಡ ಅನ್ನೋದಾದರೆ ನೀವೇನು ಮಾಡಬೇಕು, ಮಾರ್ಕೆಟಿಂದ ರಾಜಗಿರಿ ಸೊಪ್ಪು ತೊಗೊಂಡು ಬಂದಿರ್ತೀರ. ಅದು ಒಂದು ಸಣ್ಣ ಬೇರನ್ನು ನೀವು ಭೂಮಿನಲ್ಲಿ ನೆಲದಲ್ಲಿ ಹಾಕಿದ್ರೆ, ಪಾಟಲ್ಲಿ ಕೂಡ ಹಾಕ್ಕೋಬೋದು. ಪಾಟಲ್ಲಿ ಹಾಕಿದ್ರೆ ನೋಡಿ ಈ ರೀತಿಯಾಗಿ ಸೀಡ್ಸ್ ಬರುತ್ತೆ. ಈ ಸೀಡ್ಸ್ನೇ ನೀವು ಆಮೇಲೆ ಪಾಟ್ಗೆಲ್ಲ ಹಾಕಿಬಿಟ್ರೆ ನಿಮಗೆ ರಾಜಗಿರಿ ಸೊಪ್ಪು ಸಿಕ್ಕತ್ತೆ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ಮಾಡ್ತಾ ಬಂದರೆ ವರ್ಷ ಪೂರ್ತಿ ನಿಮ್ಮ ಗಾರ್ಡನ್ನಲ್ಲಿ ಈ ರಾಜಗಿರಿ ಸೊಪ್ಪು ಸಿಗುತ್ತೆ ನಿಮಗೆ. ಇನ್ನು ಎರಡನೇದಾಗಿ ಈ ಕಿರಿಕ್ಸಾಲಿ ಸೊಪ್ಪು, ಇದೇನು ಕಾಣ್ತಾ ಇದೆಯಲ್ಲ, ಇದು ಕಿರಿಕ್ಸಾಲಿ ಸೊಪ್ಪು. ಇದಕ್ಕೆ ನೀವು ಬೇರೆ ಏನಾದರೂ ಹೆಸರು ಹೇಳ್ತಿದ್ರೆ ಹೇಳ್ಬೋದು, ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿಯಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ವರ್ಷ ಪೂರ್ತಿ ಬೆಳೆಯುವಂಥದ್ದು. ನೋಡಿ ಇಲ್ಲಿ ಚಿಕ್ಕದಾಗಿದೆ. ನನ್ನ ಎಲ್ಲ ಪಾಟ್ಗಳಲ್ಲೂ ನೀವು ಇದು ಸಿಗುತ್ತೆ ನನಗೆ. ಆ ರೀತಿಯಾಗಿ ಬೆಳ್ಕೊಂಡಿರುತ್ತೆ. ಹೇಗೆ ಅಂದರೆ ನೀವು ಮಾರ್ಕೆಟಿಂದ ನೀವು ಇದನ್ನು ಕೂಡ ಅಷ್ಟೇ ಹೊರಗಡೆಯಿಂದ ಬೀಜ ತೊಗೊಂಬರೋ ಅವಶ್ಯಕತೆ ಇಲ್ಲ. ನೋಡಿ ಇದನ್ನು ಈ ರೀತಿ ತೆಗ್ದಿರ್ತೀವಿ. ಆವಾಗ ನೀವು ಹೊರಗಡೆ ಮಾರ್ಕೆಟಲ್ಲಿ ತೊಗೊಂಡು ಬಂದಾಗೂ ಇದರಲ್ಲಿ ಸೀಡ್ಸ್ ಇರುತ್ತೆ. ಇದರಲ್ಲಿ ಸೀಡ್ಸ್ ಬರುತ್ತೆ. ಈ ಸೀಡ್ಸ್ನೇ ನೀವು ಪಾಟಲ್ಲಿ ಒಂಚೂರು ಈ ರೀತಿಯಾಗಿ ತೊಳೆದ್ಬಿಟ್ಟು ಹಾಕಿದಾಗೂ ಬ್ಲ್ಯಾಕ್ ಕಲರ್ ಸೀಡ್ಸ್ ಇರುತ್ತೆ. ಇದನ್ನು ನೀವು ಪಾಟಿಗೆ ಹಾಕಿದ್ರೆ ಸಾಕು, ಇದು ಕೂಡ ಆರಾಮಾಗಿ ಬರುತ್ತೆ. ಇದನ್ನು ಗೊಬ್ಬರದ ಅಂಗಡಿನಲ್ಲೂ ಕೂಡ ಮಾರ್ತಾರೆ ನಮ್ಮ ಕಡೆ ಎಲ್ಲ. ಆದರೆ ದೊಡ್ಡ ಪ್ಯಾಕೆಟ್ ಇರುತ್ತೆ, ತುಂಬ ಸಣ್ಣ ಪ್ಯಾಕೆಟ್ ಇರಲ್ಲ. ಈ ರೀತಿ ನೀವು ಮಾರ್ಕೆಟಲ್ಲೇ ತಂದುಬಿಟ್ಟು ನೀವು ಇದನ್ನು ಕ್ಲೀನ್ ಮಾಡಿದಾಗೂ ಕೂಡ ಅದರಲ್ಲಿ ಸೀಡ್ಸ್ ಬರುತ್ತೆ ಕಪ್ಪಗೆ. ಅದನ್ನೇ ನೀವು ಪಾಟಿಗೆ ಹಾಕಿದ್ರೂ ಕೂಡ ಈಸಿಯಾಗಿ ಗ್ರೋ ಆಗುವಂಥ ಸೊಪ್ಪಿದು. ಇನ್ನು ಮೂರನೇದಾಗಿ ಅಂದರೆ ಈ ಬಸಳೆ ಸೊಪ್ಪು ನೋಡಿ, ಇದು ತುಂಬಾ ಈಸಿಯಾಗಿ ಗ್ರೋ ಆಗುವಂಥದ್ದು. ಇದು ಕೂಡ ಇದರ ಎಲೆಗಳು ತುಂಬಾ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ನಾವು ಯಾವ ರೀತಿಯಾಗಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಇದನ್ನು ನೀವು ಚಪ್ಪರದಲ್ಲಿ ಹಾಕಿ ಕೂಡ ಬೆಳೆಸ್ಕೋಬೋದು. ತುಂಬ ಚೆನ್ನಾಗಿ ಹಬ್ಬುತ್ತೆ. ಅದರ ವ್ಯವಸ್ಥೆ ಇಲ್ಲ ಅನ್ನೋರು ಈ ರೀತಿಯಾಗಿ ನಾನೇನು ಮಾಡ್ತೀನಿ, ನನಗೆ ಬೇಕು ಅಂದಾಗ ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿ, ಈ ರೀತಿ ಕಟ್ ಮಾಡಿಬಿಡ್ತೀನಿ, ಅದಷ್ಟೇ ಬೆಳೆಯುತ್ತೆ. ಆ ರೀತಿಯಾಗಿ ಮಾಡ್ತೀನಿ. ಇದನ್ನು ನೀವು ಒಂದು ಸಣ್ಣ ಕಟಿಂಗಿಂದನೂ ಬೆಳ್ಕೋಬೋದು. ನೋಡಿ ಇದು ಇದೆಯಲ್ಲ, ನಾನು ಇಲ್ಲೇ ಕಟ್ ಮಾಡಿ ನೀವು ಇದನ್ನೇ ನೆಲದಲ್ಲಿ ಇಟ್ಟರೆ ಇಲ್ಲ ಪಾಟಲ್ಲಿ ಇಟ್ಕೊಂಡ್ರೆ ಇದು ಕೂಡ ಗ್ರೋ ಆಗುತ್ತೆ. ತುಂಬ ಈಸಿ ಪ್ಲ್ಯಾಂಟ್ ಗ್ರೋಯಿಂಗ್ ಇದು. ಆಮೇಲೆ ಇದನ್ನು ಬೀಜದಿಂದ ಕೂಡ ತಕ್ಕೋಬೋದು. ನಾನು ಬೀಜ ಕೂಡ ತೋರಿಸಿದ್ದೆ ಲಾಸ್ಟ್ ಟೈಮು. ನೋಡಿ ಈ ರೀತಿಯಾಗಿರುತ್ತೆ. ಇದನ್ನೇ ನೀವು ಪಾಟಲ್ಲೆಲ್ಲ ಹಾಕಿದ್ರೆ ತುಂಬ ಈಸಿಯಾಗಿ ಗ್ರೋ ಆಗುವಂಥದ್ದು. ಇದ್ರ ಎಲೆಗಳು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಇದು ಬೀಜದಿಂದ ಹುಟ್ಟಿರುವಂಥದ್ದು ಗಿಡ ಇದು. ನೋಡಿ ಇದು ನನ್ನ ಅಂಗೈಯಷ್ಟು ಅಗಲ ಇದೆ ಇದು. ನೋಡಿ ಇದು ಒಂಥರ ಪಾಲಕ್ ಸೊಪ್ಪಿದ್ದಂಗೆ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಅದು ಈ ಬೇಸಿಗೆನಲ್ಲಿ ಇದು ತುಂಬಾ ತಂಪು. ಇದರದ್ದು ಸಾಂಬಾರು, ತಂಬುಳಿ, ಚಟ್ನಿ ಎಲ್ಲನೂ ಮಾಡ್ತಾರೆ ಫ್ರೆಂಡ್ಸ್. ಇದು ತುಂಬಾ ಒಳ್ಳೆಯದಿದು ಹೆಲ್ತ್ಗೆ. ನೀವು ಒಂದು ಸರಿ ಟ್ರೈ ಮಾಡಿ. ಮಾರ್ಕೆಟಲ್ಲಿ ಇದರದ್ದು ಸೊಪ್ಪೆಲ್ಲ ಸಿಗುತ್ತೆ. ಅದ್ರ ದಂಟನ್ನೇ ತೊಗೊಂಡು ಬಂದು ನೀವು ಕಟ್ಟಿಂಗ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೆಕ್ಸ್ಟು ಈ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬೆಳ್ಕೊಳುತ್ತೆ ಫ್ರೆಂಡ್ಸ್. ಇದು ನನ್ನ ಗಾರ್ಡನಲ್ಲಿ ನೀವು ಆದಷ್ಟು ಪಾಲಕ್ ಸೊಪ್ಪನ್ನ ನೋಡಿರ್ತೀರ.
ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ದೊಡ್ಡ ದೊಡ್ಡ ಎಲೆ ಆಗುತ್ತೆ. ಇದನ್ನು ನಾನು ಬೀಜ ಹಾಕಿ 1 ತಿಂಗಳು ಆಯಿತು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು. ಇದನ್ನು ಕೂಡ ಅಷ್ಟೇ ಬೀಜದಿಂದ ಬೆಳ್ಕೋಬೋದು. ನಿಮ್ಮ ಹತ್ರ ಬೀಜ ಇಲ್ಲ ಅಂದರೆ ನೀವು ಮಾರ್ಕೆಟಿಂದ ತಂದಾಗ ಅದರಲ್ಲಿ ಬೇರಿದ್ದರೆ ಆ ಬೇರು ಕೂಡ ನೀವು ನೆಟ್ಟು ಪಾಲಕ್ ಸೊಪ್ಪನ್ನು ತಗೋಬೋದು. ಅದರಲ್ಲೇ ಬೀಜಕ್ಕೆ ಬಿಟ್ಟರೆ ಆ ಬೀಜ ಆಗುತ್ತೆ. ಅದೇ ಬೀಜನ ನೀವು ಮಣ್ಣಲ್ಲಿ ಹಾಕಿದ್ರೆ ಈ ರೀತಿಯಾಗಿ ಗ್ರೋ ಆಗುತ್ತೆ. ಈ ಪಾಲಕ್ ಸೊಪ್ಪು ಅಷ್ಟೇ ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ನಿಮಗೆ ದೊಡ್ಡ ಪಾಟ್ಗಳೇನು ಬೇಕಾಗಿಲ್ಲ. ಪಾಲಕ್ ಸೊಪ್ಪು ಅದೆಲ್ಲ ಬೆಳ್ಕೊಳಕ್ಕೆ ಒಂದು ಸಣ್ಣ ಪಾಟ್ ಆದರೆ ಸಾಕು. ನೋಡಿ, ಇದು ತುಂಬ ಚಿಕ್ಕ ಪಾಟ್ ಇದೆ. ಈ ರೀತಿಯಾದಂಥ ಪಾಟ್ಗಳನ್ನು ನೀವು ಯೂಸ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಅಂದರೆ ಈ ಅವರೆಕಾಳಿಂದು, ಅವರೆಕಾಳಲ್ಲ, ನಾವು ಅಂಬ್ರಿಕಾಳು ಅಂತ ಹೇಳ್ತೀವಿ. ಚಪ್ಪರದವರೆ ಅಂತಲೂ ಹೇಳ್ತಾರೆ ಇದಕ್ಕೆ. ಇದನ್ನು ನಾನು ಬೀಜ ನೆಟ್ಟಿದ್ದೆ. ಈಗ ಇದು ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಈಗ ಇದರಲ್ಲಿ ಇನ್ಮೇಲೆ ಫ್ಲವರ್ಸ್ ಬರೋಕ್ಕೆ ಶುರುವಾಗುತ್ತೆ. ಫ್ಲವರ್ಸ್ ಬಂತು ಅಂದರೆ ಕಾಯಿ ಬಿಡೋಕ್ಕೂ ಕೂಡ ಇದು ಶುರುವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಅಂತ. ಇದು ಕೂಡ ಅಷ್ಟೇ ವರ್ಷ ಪೂರ್ತಿ ಬರುತ್ತೆ. ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಕಾಯಿಗಳನ್ನು ಕೊಡುತ್ತೆ ಇದು. ಇನ್ಮೇಲೆ ಇದರಲ್ಲಿ ಕಾಯಿ ಬರೋಕ್ಕೆ ಶುರುವಾಗುತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಬಂದಿದೆ. ಇದನ್ನು ಕೂಡ ನೀವು ಈ ಬೇಸಿಗೆನಲ್ಲಿ ಹಾಕ್ಕೋಬೋದು. ಇನ್ನು ನೆಕ್ಸ್ಟ್ ಅಂದರೆ ಬದನೆ ಗಿಡ. ನೀವು ಬದನೆ ಗಿಡನೂ ಕೂಡ ಈಗ ಹಚ್ಕೋಬೋದು. ಇದು ಬೀಜದಿಂದ ಬರುವಂಥದ್ದು. ಆಮೇಲೆ ಕಟಿಂಗ್ ಕೂಡ ಬರುತ್ತೆ ಇದರದ್ದು. ನಿಮ್ಮ ಹತ್ರ ಬೀಜನೂ ಇಲ್ಲ, ಕಟಿಂಗೂ ಇಲ್ಲ ಅಂದರೆ ನೀವು ನರ್ಸರಿಗಳಲ್ಲಿ ಬದನೆ ಗಿಡದ್ದು ಸಸಿ ಮಾರ್ತಾರೆ. ನೀವು ಅಲ್ಲೂ ಕೂಡ ತೊಗೊಂಡು ಬಂದು ಈ ಗಿಡನ ಹಚ್ಕೋಬೋದು. ಇದನ್ನು ಒಂದು ಸಾರಿ ನೀವು ಹಚ್ಚಿದ್ರೆ 1-2 ವರ್ಷದ ತನಕ ನೀವು ಗಿಡನ ಮೇಂಟೆನೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ತಿಂಗಳಿಗೆ ಸಾರಿ ಇದಕ್ಕೆ ಫರ್ಟಿಲೈಸರ್ನ, ಗೊಬ್ಬರನ ಕೊಡಬೇಕಾಗತ್ತೆ. ಇದನ್ನು ನೀವು ಒಂದು ಸಾರಿ ತೊಗೊಂಡು ಬಂದರೆ ಸಾಕು, ವರ್ಷ ಪೂರ್ತಿ ನಿಮಗೆ ಕಾಯಿಗಳು ಸಿಗುತ್ತೆ. ಅಥವಾ ನೀವು ಬೀಜದಿಂದನೂ ಕೂಡ ಇದನ್ನು ಹಾಕ್ಕೋಬೋದು. ಇನ್ನು ನೆಕ್ಸ್ಟ್ ಅಂದರೆ ಈ ಟೊಮೆಟೊ ಸಸಿ. ಟೊಮೆಟೊ ಗಿಡನ ನೀವು ಹಾಕ್ಕೋಬೋದು. ಟೊಮೆಟೊ ಗಿಡನೂ ಕೂಡ ಅಷ್ಟೇ ವರ್ಷ ಪೂರ್ತಿ ಬರುವಂಥದ್ದು. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ತರಕಾರಿನ ನಾವು ಪಾಟಲ್ಲಿ ಬೆಳೆಸ್ಕೋಬೋದು ಅಂತ. ಅದು ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಟೊಮೆಟೊ ಗಿಡ ಇದು ಬೀಜದಿಂದ ಹುಟ್ಟುವಂಥದ್ದು. ನೀವು ಬೀಜನೇನು ಹೊರಗಡೆಯಿಂದ ತರಬೇಕು ಅಂತ ಏನಿಲ್ಲ. ಮನೆಯಲ್ಲೇ ಇರುವಂಥ ಟೊಮೆಟೊ, ಹಣ್ಣಾಗಿರುವಂಥ ಟೊಮೆಟೊನ ಸ್ವಲ್ಪ ರಸ ಹಿಂಡ್ಬಿಟ್ಟು ಅದರ ಬೀಜಗಳನ್ನು ನೀವು ಪಾಟ್ ಮೇಲೆ ಹಾಕಿದ್ರೆ ಸಾಕು, ತಾನಾಗೆ ಹುಟ್ಕೊಳ್ಳುವಂಥ ಗಿಡ ಇದು. ಕಿಚನ್ ವೇಸ್ಟ್ ಹಾಕಿದಾಗ ಹುಟ್ಟಿರುವಂಥದ್ದಿದು. ಇದ್ರದ್ದೇನು ಸೀಡ್ಸ್ ಹಾಕಿರಲಿಲ್ಲ ನಾನು. ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದಕ್ಕೇನಂದರೆ ಒಂದು 12 ಇಂಚು ಪಾಟ್ ಆದರೆ ತುಂಬ ಚೆನ್ನಾಗಿ ಕಾಯಿಗಳನ್ನು ಕೊಡುತ್ತೆ. ಬದನೆ ಗಿಡನೂ ಅಷ್ಟೇ, ಒಂದು ಸ್ವಲ್ಪ ದೊಡ್ಡ ಪಾಟ್ಗಳಲ್ಲಿ ನಾವು ಹಾಕಿದ್ರೆ ಕಾಯಿ ಜಾಸ್ತಿ ಕೊಡುತ್ತೆ. ನಾವೆಷ್ಟು ದೊಡ್ಡ ಪಾಟ್ಗಳನ್ನು ಅದಕ್ಕೆ ಕೊಡ್ತೀವಿ ಅಷ್ಟು ಚೆನ್ನಾಗಿ ಕಾಯಿ, ಹಣ್ಣು ಎಲ್ಲ ಕೊಡುತ್ತೆ ಇದು. ನೀವು ಟೊಮೆಟೊ ಗಿಡನೂ ಕೂಡ ಈ ಒಂದು ಬೇಸಿಗೆನಲ್ಲಿ ಹಾಕ್ಕೋಬಹುದು. ಇನ್ನು ನೆಕ್ಸ್ಟ್ ಅಂದರೆ ಈ ಒಂದು ಮೆಣಸಿನ್ಕಾಯಿ ಗಿಡ. ಈ ಮೆಣಸಿನ್ಕಾಯಿ ಗಿಡನೂ ಅಷ್ಟೇ ವರ್ಷ ಪೂರ್ತಿ ನೀವು ಬೆಳ್ಕೋಬೋದು. ಈಗ ಬೇಸಿಗೆನಲ್ಲೂ ಕೂಡ ನೀವು ಇದನ್ನು ಬೆಳ್ಕೋಬೋದು. ಇದು ಬೀಜದಿಂದ ಹುಟ್ಟುವಂಥದ್ದು. ಇದನ್ನು ಕಟಿಂಗಿಂದ ಹೆಚ್ಚಾಗಿ ಬೆಳೆಯಲ್ಲ, ಬೀಜದಿಂದ ಹಾಕಿದ್ರೇ ತುಂಬ ಚೆನ್ನಾಗಿ ಫಲ ಕೊಡೋದು. ಇದು ಒಂದು ಸಾರಿ ನೀವು ಹಚ್ಚಿದ್ರೆ ವರ್ಷ ಪೂರ್ತಿ ಇದರಲ್ಲಿ ಕಾಯಿ ಬಿಡುತ್ತೆ. ನೀವು ಯಾವ ರೀತಿಯಾಗಿ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನೀವು ಬೀಜದಿಂದ ಹಾಕ್ಕೊಳ್ಳಿ. ಮನೆಯಲ್ಲಿ ಒಣ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನೇ ನೀವು ಬೀಜನ ಹಾಕಿದ್ರೆ ಸಾಕು. ನೀವು ಮಾರ್ಕೆಟಿಂದ ತೊಗೊಂಡು ಬರಬೇಕು ಅಂತ ಏನಿಲ್ಲ. ನೀವು ಮನೆಯಲ್ಲೇ ಇರುವಂಥ ಸೀಡ್ಸನ್ನು ನೀವು ಯೂಸ್ ಮಾಡ್ಕೋಬಹುದು. ಇದರ ಸಸಿ ಕೂಡ ಸಿಗುತ್ತೆ ಹೊರಗಡೆ ನರ್ಸರಿಗಳಲ್ಲೆಲ್ಲ. ಟೊಮೆಟೊ, ಬದನೆಕಾಯಿ, ಆಮೇಲೆ ಮೆಣಸಿನ್ಕಾಯಿ ಈ ಥರದ್ದು ಸಸಿಗಳು ಸಿಗುತ್ತೆ. ಅಲ್ಲಿ ಸಿಕ್ಕಾಗ ನೀವು ಅಲ್ಲೂ ಕೂಡ ನೀವು ತೊಗೊಂಡು ಬರ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ನೆಕ್ಸ್ಟು ಹಾಗಲಕಾಯಿ.
ಈ ಹಾಗಲಕಾಯಿ ಬಳ್ಳಿ ಕೂಡ ಈಗ ನೀವು ಬೇಸಿಗೆನಲ್ಲಿ ಹಾಕೋಬೋದು. ತುಂಬ ಚೆನ್ನಾಗಿ ಹಾಗಲಕಾಯಿಗಳನ್ನು ಕೊಡುತ್ತೆ. ನಾನು ಸೀಡ್ ಹಾಕಿದ್ದೆ, ಇದು ಜರ್ಮಿನೇಷನ್ ಆಗಿ ಇಷ್ಟು ಬಂದಿದೆ. ಈಗ ಇನ್ಮೇಲೆ ಇದರಲ್ಲಿ ಗ್ರೋತ್ ಚೆನ್ನಾಗಾಗುತ್ತೆ. ಆವಾಗ ಹಾಗಲಕಾಯಿ ಆದಾಗ ನಾನು ನಿಮಗೆ ತೋರಿಸ್ತೀನಿ. ಇದು ಸೀಡ್ಸ್ ಕೂಡ ಅಷ್ಟೇ, ನೀವು ಹೊರಗಡೆ ಮಾರ್ಕೆಟಿಂದ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ತರಕಾರಿ ತರ್ತಿರಲ್ಲ, ಆವಾಗ ಹಣ್ಣಾಗಿರುವಂಥ ಒಂದು ಹಾಗಲಕಾಯಿ ತೊಗೊಂಡ್ರೆ ಅದನ್ನೇ ನೀವು ಈ ರೀತಿಯಾಗಿ ಬೀಜ ಹಾಕಿದ್ರೆ ಒಣಗಿಸ್ಬಿಟ್ಟು ಬೀಜ ಹಾಕಬೇಕು. ಅದನ್ನು ಕೂಡ ನೀವು ಹೊರಗಡೆ ತರೋ ಅವಶ್ಯಕತೆ ಬೀಳಲ್ಲ. ಆ ಥರ ಇಲ್ಲ ಅಂದರೆ ನೀವು ಹೊರಗಡೆಯಿಂದ ಬೀಜಗಳನ್ನು ಕೊಂಡು ತರ್ಬೋದು. ಇನ್ನು ನೆಕ್ಸ್ಟ್ ಯಾವುದು ಅಂದರೆ ಬೆಂಡೆಕಾಯಿ. ಈ ಬೆಂಡೆಕಾಯಿ ನೋಡಿ, ಬೇಸಿಗೆನಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದರದ್ದು. ನೋಡಿ ಎಲ್ಲದರಲ್ಲೂ ಕಾಯಿ ಬಿಟ್ಟಿದೆ. ಇದು ಎಲ್ಲನೂ ಒಂದೇ ಪಾಟಲ್ಲಿ ಹಾಕಿದ್ದೀನಿ ನಾನು, ತೆಗಿಬೇಕು. ಇದಕ್ಕೇನೆಂದರೆ ಸ್ವಲ್ಪ ದೊಡ್ಡ ಪಾಟ್ ಆಗಬೇಕು. ಆಲ್ಮೋಸ್ಟ್ ತರಕಾರಿ ಗಿಡಗಳಿಗೆ ಒಂದು 10 ಇಂಚು ಪಾಟು ಮಿನಿಮಮ್ ಬೇಕೇ ಬೇಕು. ಅಷ್ಟಿದ್ದರೆ ಕಾಯಿಗಳನ್ನು ತುಂಬ ಚೆನ್ನಾಗಿ ಕೊಡುತ್ತೆ. ಇದನ್ನು ಬೀಜದಿಂದ ಹಾಕುವಂಥದ್ದು. ನೀವು ಒಂದು ಸರಿ ಹಾಕಿದ್ರೆ ತುಂಬ ದಿನ ನಿಮಗೆ ಈ ಗಿಡ ಬರುತ್ತೆ. ನೀವು ಯಾವ ರೀತಿಯಾಗಿ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೀಗ ಬೇಸಿಗೆನಲ್ಲಿ ಈ ಗಿಡನ ಹಾಕ್ಕೋಬಹುದು. ಇನ್ನೂ ಒಂದಿಷ್ಟು ಗಿಡಗಳಿದೆ, ಅಂದರೆ ತರಕಾರಿ ಇದೆ. ಕ್ಯಾಪ್ಸಿಕಮ್ ಹಾಕ್ಕೋಬೋದು ನೀವು, ಆಮೇಲೆ ಕೊತ್ತಂಬರಿ, ಮೆಂತೆ ಇವನು ಕೂಡ ನೀವು ಹಾಕ್ಕೋಬಹುದು. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಬೇಸಿಗೆನಲ್ಲಿ. ಸದ್ಯಕ್ಕೆ ನಾನು ನಮ್ಮ ಮನೆಯಲ್ಲಿ ನಾನು ಯಾವ್ಯಾವ ಗಿಡಗಳನ್ನು ಹಾಕಿದ್ದೀನಿ, ತರಕಾರಿ ಗಿಡಗಳನ್ನು, ಅದನ್ನು ಮಾತ್ರ ತೋರಿಸಿದ್ದೀನಿ. ನೀವು ಹುಣಸಿಗೆ ಸೊಪ್ಪು ಹಾಕ್ಕೋಬೋದು, ಆಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಇನ್ನೊಂದು ಏನಂದರೆ ಸೌತೆಕಾಯಿನೂ ಕೂಡ ನೀವು ಈ ಟೈಮಲ್ಲಿ ಹಾಕ್ಕೋಬೋದು. ಸೌತೆಕಾಯಿ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಕರಿಬೇವಿನ ಗಿಡ ಕೂಡ ನೀವು ಈ ಟೈಮಲ್ಲಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇದರದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.